ಜೈ ಹೋ ಅಣ್ಣ ಎಂದು ದೇಶದಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ಆದರೆ ಹಾವೇರಿಯಲ್ಲಿ ಅಣ್ಣನ ಹೋರಾಟದಿಂದ ಸ್ಫೂರ್ತಿ ಪಡೆದು ಪದವಿ ಕಾಲೇಜು ಕಟ್ಟಡಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ ಸಾವಿರಾರು ವಿದ್ಯಾರ್ಥಿಗಳು ಇಂದಿನಿಂದ ಕಾಲೇಜು ಎದುರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಹಾವೇರಿಯ ಹೃದಯ ಭಾಗದಲ್ಲಿರೋ ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳ ಪಾಲಿಗೆ ಒಂದು ದಿನ ಕೂಡ ಕಾಲೇಜ್ ಅಂತ ಅನ್ನಿಸ್ಲೇ ಇಲ್ಲ. ಕಾರಣ ಇಲ್ಲಿರೋದು ಕೇವಲ 7 ಕೊಠಡಿಗಳು. 7ರಲ್ಲಿ 3 ಕೊಠಡಿಗಳು ಪ್ರಾಚಾರ್ಯರ ಕೊಠಡಿ, ಲ್ಯಾಬ್ಗೆ ಬಳಸಲಾಗ್ತಿದೆ. ಇನ್ನುಳಿದ 4 ಕೊಠಡಿಯಲ್ಲಿಯೇ ಭರ್ತಿ 1700 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ. ಶೌಚಾಲಯ, ಗ್ರಂಥಾಲಯ, ಆಟದ ಮೈದಾನ, ಕುಡಿಯೋ ನೀರು, ಡೆಸ್ಕ್ ಕೇಳಲೇಬೇಡಿ. ಆಕ್ರೋಶಗೊಂಡ ಸಾವಿರಾರು ವಿದ್ಯಾರ್ಥಿಗಳು ಇಂದು ಬೀದಿಗಿಳಿದಿದ್ರು. ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಇದೀಗ ಕಾಲೇಜು ಕಟ್ಟಡದ ಮುಂದಿರೋ ಗಾಂಧಿ ಪ್ರತಿಮೆ ಎದುರು ಆಮರಣ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕಾಲೇಜ್ ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. ಆದರೆ 4ನೇ ವರ್ಷ ಲೀಡಿಂಗ್ ಆಗ್ತಾ ಇದೆ. ಇಲ್ಲಿಯ ರಾಜಕಾರಣಿಗಳು ಭರವಸೆನ ಕೊಡ್ತಾ ಇದ್ದಾರೆ ಹೊರತು ನಮ್ಮ ಕಾಲೇಜ್ ಕಟ್ತೀನಿ ಅಂತ ಯಾವುದೇ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇಲ್ಲ. ನಾವು ಫೈಟ್ ಮಾಡಕತ್ತು 4 ವರ್ಷ ಆಯ್ತು. ಈ ಕೆಟ್ಟ ಪರಿಸ್ಥಿತಿ ನೋಡಿ ಸರ್ಕಾರ 2 ವರ್ಷಗಳ ಹಿಂದೆಯೇ ಕಟ್ಟಡಕ್ಕೆ 3 ಕೋಟಿ ಹಣ ಮಂಜೂರು ಮಾಡಿದೆ. ಈಗಿರೋ ಕಾಲೇಜು ಕಟ್ಟಡದ ಪಕ್ಕದಲ್ಲಿಯೇ ಕಾಮಗಾರಿಯೂ ಪ್ರಾರಂಭವಾಗಿತ್ತು. ಆದರೆ MS ಕೋರಿಶೆಟ್ಟಿ ಇದಕ್ಕೆ ಅಡ್ಡಗಾಲು ಹಾಕಿ ಇಲ್ಲಿ ಕಟ್ಟಡ ಕಟ್ಟಬಾರದೆಂದು ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಸಲ್ಲಿಸಿದ್ರು. ಪರಿಣಾಮ ಕಾಮಗಾರಿ ಬಂದ್ ಆಗಿದೆ. ಬಂದ ಹಣ ಮರಳಿ ಹೋಗಿದೆ. ಶೆಟ್ಟಿ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಕಟ್ಟಡ ಕಟ್ಟಲು ಅಡ್ಡಗಾಲು ಹಾಕಿರೋದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟಾಗಿದೆ. 3 ಬ್ಯಾಚ್ ಹೋದ್ರೂ ಕೂಡ ಯೂನಿವರ್ಸಿಟಿ ರ್ಯಾಂಕ್ ತಗೊಂಡಿದೆ, 9ನೇ ರ್ಯಾಂಕ್ ತಗೊಂಡಿದೆ 2ನೇ ಬ್ಯಾಚ್. ಮತ್ತೆ ನಮ್ಮ ಕಾಲೇಜಿಗೆ ಸರಿಯಾದ ಕಟ್ಟಡಗಳಲ್ಲ, 7 ಕೊಠಡಿಗಳು ಮಾತ್ರ ಇದಾವೆ. ಅದರಲ್ಲಿ ಪ್ರಿನ್ಸಿಪಲ್ ಚೇಂಬರ್ ಆಯಿತು, ಸ್ಟಾಫ್ ರೂಮ್ ಆಯಿತು, ಮತ್ತೆ ಲೈಬ್ರರಿ ಆಯ್ತಿದೆ. 4 ಕ್ಲಾಸ್ ರೂಮ್ ಅಲ್ಲಿ HEGP, HEP ಈ ತರ ಕಾಂಬಿನೇಷನ್ ಇದೆ ಸರ್. BA, BCom, BSc ಸರ್ 1688 ಜನ ವಿದ್ಯಾರ್ಥಿಗಳಿದೆ ಸರ್. ಆದ್ರೆ ಕೂಡ ಇವತ್ತು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ ಸರ್, ಜಾಗ ಇಲ್ಲ. ದುಡ್ಡಿದೆ ನಮ್ಮ ಗೌರ್ಮೆಂಟ್, ನಮ್ಮ ಕಾಲೇಜ್ ಹೆಸರಲ್ಲಿ ದುಡ್ಡಿದೆ, 3 ಕೋಟಿ ದುಡ್ಡು ಇದ್ರೂ ಕೂಡ ಸರಿಯಾದ ಬಿಲ್ಡಿಂಗ್ ಇಲ್ಲ. ಈಗಲಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕೋರಿಶೆಟ್ಟಿಯ ವೈಯಕ್ತಿಕ ಹಿತಾಸಕ್ತಿಗೆ ಬಗ್ಗದೆ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಿ. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಶ್ರಾವಣ ಮಾಸದಲ್ಲಿ ಉಡುಪಿಯ ಪೆರಡೂರು ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಸಿಂಹ ಸಂಕ್ರಮಣದ ದಿನ ನವದಂಪತಿಗಳು ಬಂದು ಸುಖ ದಾಂಪತ್ಯದ ಹರಕೆ ಹೊರೋದು ಸಂಪ್ರದಾಯ. ವಿಶೇಷವಾಗಿ ಜಾತ್ರೆಯನ್ನ ಮಧುಮಕ್ಕಳ ಜಾತ್ರೆ ಎಂದೇ ಕರೀತಾರೆ. ಸಾವಿರಾರು ನವದಂಪತಿಗಳು ಭಾಗವಹಿಸಿ ಕದಲಿ ಪ್ರಿಯ ಅನಂತ ಪದ್ಮನಾಭನಿಗೆ ಲಕ್ಷಾಂತರ ಬಾಳೆಹಣ್ಣುಗಳ ಸಮರ್ಪಣೆ ಮಾಡ್ತಾರೆ. ಸಿಂಹ ಸಂಕ್ರಮಣದ ದಿನ ಕರಾವಳಿಯಲ್ಲಿ ಶ್ರಾವಣವನ್ನ ಬರಮಾಡಿಕೊಳ್ಳೋದು ಸಂಪ್ರದಾಯ. ಈ ದಿನದಂದು ಉಡುಪಿ ಜಿಲ್ಲೆ ಪೆರಡೂರು ಕ್ಷೇತ್ರದ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ವಿಶೇಷ ಉತ್ಸವ ನಡೆಯುತ್ತೆ. ಉತ್ಸವದಲ್ಲಿ ನವದಂಪತಿಗಳೇ ತುಂಬಿಕೊಂಡಿರ್ತಾರೆ. ತವರಲ್ಲಿ ಆಷಾಢ ಕಳೆದ ಪತ್ನಿಯರು ಮರಳಿ ಗಂಡನ ಮನೆಗೆ ಹೋಗುವ ಮುನ್ನ ಪೆರಡೂರು ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸೋದು ವಾಡಿಕೆ. ಇದನ್ನ ಮಧುಮಕ್ಕಳ ಜಾತ್ರೆ ಎಂದೇ ಕರೆಯಲಾಗುತ್ತೆ. ಇದು ತುಂಬ ಕಾರಣಿಕವಾದ ದೇವಸ್ಥಾನ. ಇಲ್ಲಿ ಹೊಸ ಮದುವೆಯಾದ ಜೋಡಿಯವರೆಲ್ಲ ಬಂದು ಇಲ್ಲಿ ಒಂದು ಸನ್ನಿಧಿಗೆ ಬಂದು ಒಂದು ಹಣ್ಣುಕಾಯಿ ಮಾಡಿಸಿ ಸ್ನಾನ ಮಾಡಿ ಎಲ್ಲ ಇದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿಸಿದರೆ ತುಂಬ ಒಳ್ಳೆಯದಾಗ್ತದೆ ಅಂತ ನಂಬಿಕೆ ನಮ್ಮ ಹಿರಿಯರ ಕಾಲದಿಂದ ಉಂಟು. ನೀಲವರ ನನ್ನ ಗಂಡನ ಮನೆ ಬಂದಿದ್ದೇನೆ. ಹಾಗೆ ಪೆರಡೂರು ದೇವಸ್ಥಾನಕ್ಕೆ ಬಂದು ಒಳ್ಳೆಯ ರೀತಿ ಸಂತಾನ ಪ್ರಾಪ್ತಿಯಾಗಲಿ ಅಂತ ಬೇಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಸಿಂಹ ಸಂಕ್ರಮಣ ಇರೋದು ತುಂಬ ಖುಷಿಯಾಗಿದೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಚಳಿ ಮಳೆಯನ್ನು ಲೆಕ್ಕಿಸದೆ ನವದಂಪತಿಗಳು ಪದ್ಮನಾಭನ ಸನ್ನಿಧಿಗೆ ಆಗಮಿಸುತ್ತಾರೆ. ದೇವರಿಗೆ ಹಣ್ಣು ಹಂಪಲು ಅರ್ಪಿಸಿ ಪದ್ಮನಾಭನ ಕೃಪೆಗೆ ಪಾತ್ರರಾಗ್ತಾರೆ. ಬಾಳೆಹಣ್ಣಿಗೊಲಿಯುವ ಭಗವಂತನೆಂದೇ ಖ್ಯಾತಿಗೊಂಡವ ನಮ್ಮ ಪೆರಡೂರಿನ ಅನಂತ ಪದ್ಮನಾಭ ಸ್ವಾಮಿ. ಇಲ್ಲಿ ಪ್ರತಿ ಸಂಕ್ರಾಂತಿಗೆ ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ಕ್ರಮಿಸುವಾಗ ಆಗುವಂಥ ಸಂಧಿಕಾಲದಲ್ಲಿ ಸಂಕ್ರಮಣ ಅಂತ ಕರೆಯಲ್ಪಡ್ತದೆ. ಇಂಥ 12 ಸಂಕ್ರಮಣಗಳಲ್ಲಿ ವಿಶೇಷವಾಗಿ ಸ್ವಾಮಿ ಆರಾಧನೆಗೊಳ್ಳುತ್ತಾನೆ. ಇಲ್ಲಿ ಅನಂತ ಪದ್ಮನಾಭನ ಆರಾಧನೆಯಿಂದ ನವದಂಪತಿಗಳ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ನಂಬಿಕೆ. ಶಶಿಧರ ಮಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.